ಎಲೆಕ್ಷನ್ ಟೈಮ್ನಲ್ಲಿ ಬೆಸ್ಟ್ ಬಿಸ್ನೆಸ್ ಯಾವ್ದು ಗೊತ್ತಾ? ಹೆಲಿಕಾಪ್ಟರ್ ಬಿಸ್ನೆಸ್ಸು ಅಥವಾ ಮಿನಿ ಫ್ಲೈಟ್ಗಳ ಬಿಸ್ನೆಸ್ಸು. ಯಾಕೆಂದ್ರೆ ಡಿಮ್ಯಾಂಡ್ ಆಗಿದೆ ಅಂತ. ಡಿಮ್ಯಾಂಡು ಸಂಸತ್ ಸಮರದಲ್ಲಿ ಹೆಲಿಕಾಪ್ಟರ್ ಮತ್ತು ಮಿನಿ ಫ್ಲೈಟ್ಗಳಿಗೆ ಫುಲ್ ಡಿಮ್ಯಾಂಡ್ ಬರ್ತಾ ಇದೆ ನೋಡಿ. ಕುರುಕ್ಷೇತ್ರದ ಆಕಾರದ ಬ್ರೇಕಿಂಗ್ ನ್ಯೂಸ್ ಇದು. ಆ ಡಿಮ್ಯಾಂಡ್ ಯಾವ ಮಟ್ಟಕ್ಕಿದೆ ಅಂತ ತೋರಿಸ್ತೀನಿ. ಬ್ರೇಕಿಂಗ್ ನ್ಯೂಸ್. ನಾಯಕರು ಬೆಳಗ್ಗೆ ಅಲ್ಲಿ, ಮಧ್ಯಾಹ್ನ ಇಲ್ಲಿ, ಸಂಜೆ ಇಲ್ಲಿ, ರಾತ್ರಿ ಇನ್ನೊಂದು ಕಡೆ ಓಡಾಡ್ಬೇಕಲ್ಲ. ಬೀದರ್, ಗುಲ್ಬರ್ಗ, ರಾಯಚೂರು, ಬಳ್ಳಾರಿ, ಚಿತ್ರದುರ್ಗ, ಮೈಸೂರು, ಚಾಮರಾಜನಗರ ತನಕ ಎಲ್ಲ ಕಡೆ ಓಡಾಡಬೇಕು. ಸೊ ಹಾಗಾಗಿ ಆನ್ ರೋಡ್ ಓಡಾಡಿದ್ರೆ ಟೈಮ್ ಆಗ್ಬಿಡುತ್ತೆ. ಅಲ್ಲಿ ಇಲ್ಲಿ ಓಡಾಡಬೇಕು. ಹಾಗಾಗಿ ಹೆಲಿಕಾಪ್ಟರ್ ಬೇಕೇ ಬೇಕು, ಮಿನಿ ಫ್ಲೈಟ್ಗಳು ಬೇಕೇ ಬೇಕು. ಅದಕ್ಕಂತೂ ಫುಲ್ ಡಿಮ್ಯಾಂಡು. ಹೆಲಿಕಾಪ್ಟರ್ನ ಕಾಯ್ದಿರಿಸುವಂತೆ HALಗೆ ಸರ್ಕಾರ ಪತ್ರ ಬರೆದಿದೆ. 3 ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಹೆಲಿಕಾಪ್ಟರ್ ಬುಕಿಂಗ್ ಬೇಕೇ ಬೇಕು. ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಹೆಲಿಕಾಪ್ಟರ್ಗಳ ಎಂಟ್ರಿ ಆಗ್ತಾ ಇದೆ. ಅವ್ರಿಗೆಲ್ಲ ಬೇಡವಾ? ಅಲ್ಲೂ ಬೇಕಲ್ಲ? ಗೊತ್ತಿಲ್ಲಪ್ಪ, ಅಲ್ಲಿ ಜಾಸ್ತಿ ಇರ್ಬೋದೇನೋ. ಎನಿವೆ, ಹೊರ ರಾಜ್ಯಗಳಿಂದಲೂ ಕೂಡ ಬೆಂಗಳೂರಿಗೆ ಹೆಲಿಕಾಪ್ಟರ್ಗಳನ್ನು ತರಿಸ್ತಾ ಇದ್ದಾರಂತೆ. ಅಡ್ವಾನ್ಸ್ ಬುಕಿಂಗ್ ಮಾಡ್ತಿದ್ದಾರಂತೆ ರಾಜಕೀಯ ನಾಯಕರು. ಮುಂದಿನ 60 ದಿನಗಳು ನಮಗೆ ಬೇಕು ಅಂತ ಅಡ್ವಾನ್ಸ್ ಬುಕಿಂಗು. ಹೆಲಿಕಾಪ್ಟರ್ ಮಿನಿ ವಿಮಾನಗಳಿಗೆ ಬೇಡಿಕೆ ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಹೆಲಿಕಾಪ್ಟರ್ ಮಿನಿ ವಿಮಾನಗಳ ದರ ಶೇಕಡ 15ರಷ್ಟು 20ರಷ್ಟು ಹೆಚ್ಚಾಗ್ತಾ ಇದೆಯಂತೆ. ಬೇರೆ ಕಡೆಗೂ ಬೇಕು, ನಮಗೂ ಬೇಕು. ನಿಜ. ಲಾಜಿಕ್ ಏನಪ್ಪಾ ಅಂದ್ರೆ, ಬೇರೆ ಬೇರೆ ಹಂತದಲ್ಲಿ ಚುನಾವಣೆ ನಡೀತಾ ಇರುತ್ತೆ. ಯಾರಿಗ ಆಮೇಲೆ ಇದೆಯೋ ಅದಕ್ಕೆ ಮುಂಚೆ ನಮಗೆ ಕಳಿಸ್ಕೊಡಿ ಅಂತ ಬೇರೆ ಕಡೆಯಿಂದ ತರಿಸ್ಕೊತಾ ಇದ್ದಾರೆ ಅಂತ ಬರ್ತಾ ಇದೆ ನೋಡಿ. ಮತ್ತೊಂದು ಡಿಮ್ಯಾಂಡ್ ಅಪ್ಪೋ ಬ್ರೇಕಿಂಗ್ ನ್ಯೂಸ್ ಇದು. ಗೋವಾ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ಜೈಪುರ, ದೆಹಲಿ, ಕೋಲ್ಕತ್ತಾ, ಕೊಚ್ಚಿ ಅಲ್ಲಿನ ಹೆಲಿಕಾಪ್ಟರ್ಗಳಿಗೆ ತುಂಬಾ ಡಿಮ್ಯಾಂಡ್. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಗೋವಾದಿಂದ, ಮಹಾರಾಷ್ಟ್ರದಿಂದ, ಆಂಧ್ರ ಪ್ರದೇಶ, ಜೈಪುರ, ದೆಹಲಿ, ಕೋಲ್ಕತ್ತಾ, ಕೊಚ್ಚಿ ಎಲ್ಲಾ ಕಡೆ ಹೆಲಿಕಾಪ್ಟರ್ಗಳನ್ನು ಆಮದು ಮಾಡ್ಕೋತಿದ್ದಾರೆ. ರಾಜ್ಯದಲ್ಲಿ ಹುಬ್ಬಳ್ಳಿ, ಕಲಬುರಗಿ, ಬೆಂಗಳೂರಿನ HAL, ಜಕ್ಕೂರು, ವೈಟ್ಫೀಲ್ಡ್, ಬೀದರ್, ಬೆಳಗಾವಿ ಏರ್ಪೋರ್ಟ್ ಎಲ್ಲ ಕಡೆ ಹೆಲಿಪ್ಯಾಡ್ಗಳಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ತಿದ್ದಾರೆ. ಕಳೆದ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ 1 to 3 ಬೇಡಿಕೆ. ಫುಲ್ ಗೊತ್ತಿರಲಿ. ಪ್ರತಿ ಗಂಟೆಗೆ ಕಾಸಿಲ್ಲಿ. ಅದನ್ನು ತೋರಿಸ್ತೀನಿ ನಾನು. ಎಷ್ಟು 1 ಗಂಟೆಗೆ ಚಾರ್ಜ್ ಮಾಡ್ತಾರೆ ಹೆಲಿಕಾಪ್ಟರ್ನಲ್ಲಿ. ಸಾಮಾನ್ಯವಾಗಿ ಹಂಗೆ ಅಲ್ವಾ? ಈ ಹಬ್ಬ ಗಿಬ್ಬ ಇದ್ದಾಗ 1 kg ಈರುಳ್ಳಿಗೆ ಎಷ್ಟಿರುತ್ತೆ, 1 kg ಹಣ್ಣಿಗೆ ಎಷ್ಟಿರುತ್ತೆ, ಅಥವಾ ಬಾಳೆಕಂದಿಗೆ ಎಷ್ಟಿರುತ್ತೆ. ಹಬ್ಬದ ದಿನ ಫುಲ್ ಡಬಲ್ ತ್ರಿಬಲ್ ಆಗ್ಬಿಟ್ಟಿರುತ್ತೆ. ಬೆಂಗಳೂರಿನ ಮಾರುಕಟ್ಟೆ ಅಂತ ತೋರಿಸ್ತೀವಲ್ಲ, ಅದೇ ಥರ ರಾಜಕಾರಣ, ಎಲೆಕ್ಷನ್ ಅಂದಾಗ ಈ ರೇಟ್ ಎಷ್ಟಿರುತ್ತೆ ತೋರಿಸ್ತೀನಿ ನೋಡಿ. ಹಾಗಾದರೆ ಯಾವುದಕ್ಕೆ ಎಷ್ಟು ಬಾಡಿಗೆ? 2 ಆಸನದ ಹೆಲಿಕಾಪ್ಟರ್, ಇಬ್ರು ಕುತ್ಕೊಂಡು ಹೋಗ್ಬೋದು. ಆಗ ಇದು 1 ಗಂಟೆಗೆ, ಒಂದು ದಿನಕ್ಕಲ್ಲ ಈ ಬಾಡಿಗೆ, 1 ಗಂಟೆಗೆ 2.5 ಲಕ್ಷ. 1 ಗಂಟೆಗೆ. ಯು ಕ್ಯಾನ್ ಇಮ್ಯಾಜಿನ್. ಎಲ್ಲರೂ ಹೋಗಿ ವಾಪಸ್ ಬರ್ಬೇಕಾದ್ರೆ ಎಷ್ಟು ಗಂಟೆ ಬೇಕು, ಎಷ್ಟು ಕಾಸಾಗುತ್ತೆ, ಎಷ್ಟು ದುಡ್ಡು ಆಗುತ್ತೆ ಅಂತ. 4 ಆಸನದ ಹೆಲಿಕಾಪ್ಟರ್, 4 ಜನ ಕುತ್ಕೊಂಡು ಹೋಗ್ಬೋದು. 1 ಗಂಟೆಗೆ 3 ಲಕ್ಷ ಬಾಡಿಗೆ ಆಗುತ್ತೆ. ಇಬ್ರು ಕೂತ್ರೆ 2.5 ಲಕ್ಷ, 4 ಜನ ಕೂತ್ರೆ 3 ಲಕ್ಷ ಬಾಡಿಗೆ. ಇನ್ನೂ ದೊಡ್ಡದು ಇದೆ ಹಂಗೆ ನೋಡಕ್ ಹೋದ್ರೆ. ಅದು ಇದೆಯಾ? 6 ಆಸನದ ಹೆಲಿಕಾಪ್ಟರ್, ಮಿನಿ ವಿಮಾನ ಅಂತೀವಿ ಅದನ್ನ. 1 ಗಂಟೆಗೆ 3.5 ಲಕ್ಷ ಪೇ ಮಾಡಬೇಕು. 1 ಗಂಟೆಗೆ. ಇದಕ್ಕೂ ದೊಡ್ಡದಿದೆ ಛೋಟಾ ಮಿನಿ ವಿಮಾನ. 8 ಆಸನದ ಮಿನಿ ವಿಮಾನ ಎಷ್ಟೋ 1 ಗಂಟೆಗೆ ಪರ್ ಅವರ್ 4 ಲಕ್ಷವನ್ನು ಚಾರ್ಜ್ ಮಾಡ್ತಾರೆ. ಇದಕ್ಕೂ ನೆಕ್ಸ್ಟ್ ಲೆವೆಲ್ಲು ಇದೆ ಇನ್ನೊಂದು ಮಿನಿ ವಿಮಾನ. ಅದು ಇಲ್ಲ ಇದಾಯ್ತು, 8 ಆಸನ ಆಯ್ತು, 4 ಲಕ್ಷ ರೂಪಾಯಿ ಆಯ್ತು. ನೆಕ್ಸ್ಟ್ 13 ಆಸನದ ಒಂದು ಮಿನಿ ವಿಮಾನ ಇದೆ. ಅದಕ್ಕೆ 4.5 ಲಕ್ಷ. ನಂಗೆ ಗೊತ್ತು. ಓಕೆ, ಇರಲಿ, ಪರವಾಗಿಲ್ಲ, ನಾನೇ ಹೇಳ್ಬಿಡ್ತೀನಿ. 13 ಆಸನದ ಮಿನಿ ವಿಮಾನ, ಅದು 4.5 ಲಕ್ಷ. ಸೊ 2.5 ಲಕ್ಷ, 3 ಲಕ್ಷ, 3.5 ಲಕ್ಷ, 4 ಲಕ್ಷ, 4.5 ಲಕ್ಷ ಪರ್ ಅವರ್. ಸೊ ಹಾಗಾಗಿ ಎಲ್ಲ ರಾಜಕೀಯ ನಾಯಕರಿಗೂ ಬೇಕು. ಇದು ಇಲ್ಲಿನ ಪರಿಸ್ಥಿತಿ. ಬೆಳವಣಿಗೆ, ಬಾಡಿಗೆ ಪ್ರತಿ ಗಂಟೆಗೆ. ದೊಡ್ಡ ಸ್ಕ್ರೀನ್ಲಿ ತೋರಿಸೋಣ ಅಂತ ನನ್ನ ಸಹೋದ್ಯೋಗಿಗಳು ಕಣ್ಣಗಲಿಸಿ ನೋಡ್ಬಿಡಿಯಪ್ಪ. ಬಂತಲ್ಲ 13 ಮಿನಿ ಆಸನ, ಅದು 4.5 ಲಕ್ಷ ರೂಪಾಯಿ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಲೆಟ್ಸ್ ಗೋ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಹೇಶ್ ನಮಸ್ಕಾರ, ಗುಡ್ ಮಾರ್ನಿಂಗ್. ನನ್ನ ಧ್ವನಿ ಕೇಳಿಸ್ತಿದ್ಯಾ ಮಹೇಶ್? ಕೇಳಿಸ್ತಿದ್ಯಾ ನನ್ನ ಧ್ವನಿ?
ಕ್ಯಾನ್ ಯು ಹಿಯರ್ ಮೀ? ಓಕೆ, ಎಲ್ಲೋ ಟೆಕ್ನಿಕಲ್ ಗ್ಲಿಚ್ ಆಗ್ತಾ ಇದೆ. ಮತ್ತೆ ರಿಜಾಯಿನ್ ಆಗೋಕ್ಕೆ ಸಾಧ್ಯ ಆದರೆ ನೋಡೋಣ. ಒಟ್ಟಲ್ಲಿ ಹೆಲಿಕಾಪ್ಟರ್ಗೆ ಫುಲ್ ಡಿಮ್ಯಾಂಡ್. ಬೆಂಗಳೂರು, HAL ಅಫ್ಕೋರ್ಸ್, ಅದು ಬಿಟ್ಟರೆ ಹುಬ್ಬಳ್ಳಿ, ಬೆಳಗಾವಿ, ಬಳ್ಳಾರಿ, ತುಂಬ ಕಡೆ ತುಂಬ ಜನ ಓಡಾಡ್ತಾರಲ್ಲ, ಆ ಎಲ್ಲ ಕಡೆಯಿಂದ ನಮ್ಮಲ್ಲಿರೋ ಹೆಲಿಕಾಪ್ಟರ್ ಸಾಲಲ್ಲ. ಬೇರೆ ಬೇರೆ ಕಡೆಯಿಂದ ಕೊಚ್ಚಿನೋ, ದೆಹಲಿ, ಬೇರೆ ಬೇರೆ ಕಡೆಯಿಂದ ಎಲ್ಲ ತರಿಸ್ಕೊಂಡಿದ್ದಾರೆ. ಆ ಆಸನದ ಮೇಲೆ ಅಂದರೆ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆಯೋ ಅದ್ರ ಮೇಲೆ ದುಡ್ಡು ಡಿಸೈಡ್ ಆಗುತ್ತೆ. ಮಹೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಮ್ಮ? ಸರ್, ಹೇಗಿದೆ ಡಿಮ್ಯಾಂಡು? ಸರ್ ಈಗಾಗಲೇ ನೋಡಬಹುದು, ಎಲ್ಲೋ ಒಂದ್ ಕಡೆ ಲೋಕಸಭಾ ಚುನಾವಣೆ ರಂಗೇರ್ತಿದ್ದಂಗೆ ಕೂಡ ಕೆಲವು ವಹಿವಾಟುಗಳ ಬೆಲೆನೂ ಕೂಡ ಹೆಚ್ಚಾಗಿರುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನೋ ಒಂದು ಹೆಲಿಕಾಪ್ಟರ್ ಹಾಗೂ ಮಿನಿ ವಿಮಾನಗಳ ಬೆಲೆನೂ ಕೂಡ ಅತಿ ಹೆಚ್ಚಾಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ರಾಜಕೀಯ ಪಕ್ಷಗಳು ತಮ್ಮ ಏನೊಂದು ರಾಜಕೀಯ ನಾಯಕರನ್ನ ಅಲ್ಲ ಮಹೇಶ್, ಇದೀಗ ಅವರ ಲೆಕ್ಕಾಚಾರಕ್ಕಂತೂ ಸೇರಿಸ್ತಾರೆ. ಅವರು ಹೆಲಿಕಾಪ್ಟರ್ ಓಡಾಡ್ಬೇಕಾದ್ರೆ ಇಷ್ಟು ಖರ್ಚು ಮಾಡಿದ್ರು ಅಂತ ಚುನಾವಣಾ ಆಯೋಗ ಕಣ್ಣಿಟ್ಟಿರ್ತಾರೆ. ಬಟ್ ಅದನ್ನು ಮೀರಿ ತುಂಬಾ ಡಿಮ್ಯಾಂಡ್ ಇದೆಯಾ ಓಡಾಡಕ್ಕೆ? ಇದನ್ನ ಯೂಸ್ ಮಾಡ್ತಿದಾರಾ? ಸರಿ ಸರ್, ಈಗಾಗಲೇ ಏನು ನಿನ್ನೆಯಿಂದನೂ ಕೂಡ ಈಗಾಗಲೇ ಹೆಲಿಕಾಪ್ಟರ್ ಏನೊಂದು ಡೆಕ್ಕನ್ ಏರ್ವೇಸ್ ಅನ್ನು ಕೂಡ ನಮ್ಗೆ ಮಾಹಿತಿ ಕೊಟ್ಟಿರುವಂತದ್ದು. ಈಗಾಗಲೇ ಕೆಲವು ರಾಜಕೀಯ ಪಕ್ಷಗಳು ಒಂದು ತಿಂಗಳ ಮಟ್ಟಿಗೆ ಏನು ಬುಕ್ ಮಾಡ್ಕೊಂಡಿರುವಂತದ್ದು. ಅದರಲ್ಲೂ ಮುಖ್ಯವಾಗಿ ಏನು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಏನು ಒಂದು ಸುಮಾರು 40-40ಕ್ಕೂ ಹೆಚ್ಚು ಹೆಲಿಕಾಪ್ಟರ್ಗಳು ಬುಕ್ ಮಾಡಿರುವಂತ ಒಂದು ಕಡೆ. ಅದೇ ಮತ್ತೊಂದು ಕಡೆ ರಾಜ್ಯ ಸರ್ಕಾರನೂ ಕೂಡ ಏನೋ ಒಂದು ಪತ್ರ ಕೊಟ್ಟಿರುವಂತದ್ದು. HAL ವಿಮಾನ ನಿಲ್ದಾಣಕ್ಕೆ ನಾವು ಯಾವಾಗಲೂ ಬೇಕಾದ್ರೆ ವಿಮಾನ ಕೇಳ್ತೀವಿ, ಅದನ್ನ ನೀವು ಏನೊಂದು ಸ್ಟ್ಯಾಂಡ್ ಬೈ ಇಕ್ಕಿರ್ಬೇಕು ಒಂದು ಸುಮಾರು 4-5 ವಿಮಾನಗಳಂತನೂ ಕೂಡ ಹೇಳಿಕೆ ಕೊಟ್ಟಿರುವಂತದ್ದು. ಥ್ಯಾಂಕ್ ಯು ಸೊ ಮಚ್ ಮಹೇಶ್, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಸದ್ಯದ ಪರಿಸ್ಥಿತಿ. ಹೆಲಿಕಾಪ್ಟರ್ನ ರೇಟ್ ಪರ್ ಅವರ್, ಪ್ರತಿ ಗಂಟೆಗೆ ಈ ಬಾಡಿಗೆಯನ್ನು ಕೊಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.